ಈ ದಿವಸ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಮಾಕ್ ಡ್ರಿಲ್ ಅನ್ನು ನೆಹರು ಮೈದಾನದಲ್ಲಿ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳು, ಪೊಲೀಸ್ ಇಲಾಖೆ, ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್, ಹೋಮ್ ಗಾರ್ಡ್, ನಾಗರಿಕರು, ವಿದ್ಯಾರ್ಥಿಗಳು, NCC ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ಒಳಗೊಂಡಂತೆ ಇವತ್ತೊಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಈ ರೀತಿಯ ಸಂದರ್ಭಗಳು ಇನ್ ಕೇಸ್ ಒದಗಿ ಬಂತು ಅಂತ ಹೇಳಿದ್ರೆ ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು, ಯಾವ ರೀತಿ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡಬೇಕು, ಇಲಾಖೆಗಳ ಮಟ್ಟದಲ್ಲಿ ಕೋಆರ್ಡಿನೇಷನ್ ಯಾವ ರೀತಿ ಇರಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಒಂದು ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಕೊಟ್ಟಿದ್ದೀವಿ. ಇದನ್ನು ಸಾರ್ವಜನಿಕರು ಕೂಡ ಗಮನಿಸಿ ಯಾವುದೇ ರೀತಿಯ ಇಂಥ ಸಂದರ್ಭಗಳು ಒದಗಿ ಬಂದಾಗ ಆತಂಕಕ್ಕೆ ಒಳಗಾಗದೇನೆ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಅಥವಾ ಸರ್ಕಾರದ ಏಜೆನ್ಸಿಗಳಿಗೆ ಯಾವ ರೀತಿ ಕೋಆಪರೇಟ್ ಮಾಡಬೇಕು ಅಂತ ಮಾಹಿತಿಯ ವಿನಿಮಯವನ್ನು ಮಾಡಬೇಕು. ಆನಂತರ ವದಂತಿಗಳಿಗೆ ಕಿವಿ ಕೊಡದಂತೆ ಏನು ವಸ್ತುಸ್ಥಿತಿ ಏನಿರ್ತದೆ, ಆನಂತರ ಅಫಿಷಿಯಲ್ ಕಮ್ಯುನಿಕೇಷನ್ ಏನಿರ್ತದೆ ಅದನ್ನು ಮಾತ್ರ ನಂಬಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳೋ ಉದ್ದೇಶದಿಂದ ಇವತ್ತು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ತಾವು ನೋಡಿದ ಹಾಗೆ ವೈಮಾನಿಕ ದಾಳಿಯಾಗಿ ಅದರಲ್ಲಿ ಕ್ಯಾಜುಯಾಲಿಟಿ ಆಗಿ ಅನಂತರ ಕೆಲವು ಇಂಜುರಿಗಳಾಗಿ ಅಂಥ ಸಂದರ್ಭಗಳಲ್ಲಿ ರೆಸ್ಕ್ಯೂ ಯಾವ ರೀತಿ ಮಾಡಿದ್ರು, ಟ್ರೀಟ್ಮೆಂಟ್ ಯಾವ ರೀತಿ ಮಾಡಿತು, ಆನಂತರ ಸೋಕೋ ಟೀಮ್ ಬಂದು ಅಲ್ಲಿ ಸಾಕ್ಷಿಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿತು, ಆನಂತರ ಆ್ಯಕ್ಟಿವ್ ಏನು ID ಅಂತ ವಸ್ತುಗಳು ಸಿಕ್ಕಾಗ ಅದನ್ನು ಯಾವ ರೀತಿ ಅವರು ಡಿಆಕ್ಟಿವೇಟ್ ಮಾಡಿದ್ರು ಅನ್ನುವಂಥ ಪ್ರಾತ್ಯಕ್ಷಿಕೆಯನ್ನು ಈ ದಿವಸ ನಾವಿಲ್ಲಿ ಮಾಡಿದ್ದೀವಿ. ನೆಹರು ಮೈದಾನದಲ್ಲಿ ನಾವು ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಸಮನ್ವಯದೊಂದಿಗೆ ಒಂದು ಅಣುಕು ಪ್ರದರ್ಶನವನ್ನು ನಾವು ಮಾಡಿದ್ದೆ. ಈ ಪ್ರದರ್ಶನದಲ್ಲಿ ಒಂದು ವೈಮಾನಿಕ ದಾಳಿ ಆದಾಗ, ಒಂದು ಡ್ರೋನ್ ಅಟ್ಯಾಕ್ ಆದಾಗ ಯಾವ ರೀತಿ ನಾವು ನಮ್ಮ ವಿಚಾರ ವಿನಿಮಯವನ್ನು ಮಾಡ್ತೀವಿ, ಯಾವ ರೀತಿ ನಮ್ಮ SOP ಪ್ರಕಾರ ನಾವು ಫಾಲೋ ಅಪ್ ಮಾಡ್ತೀವಿ ಅನ್ನೋದನ್ನು ಎಲ್ಲರಿಗೂ ಒಂದು ಪ್ರಾಕ್ಟೀಸ್ ಹಾಗೂ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಇಷ್ಟನ್ನು ಎರಡೂ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಒಂದು ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ. ಎಂಟೈರ್ ನಮ್ಮ ಆಪರೇಷನಲ್ಲಿ ಸುಮಾರು 300 ಜನ ಭಾಗಿಯಾಗಿದ್ದು, ಇದರಲ್ಲಿ ಪೊಲೀಸು, ಹೋಮ್ ಗಾರ್ಡ್ಸು, ಫೈರು, NCC ಕ್ಯಾಡೆಟ್ಸು, ಹಾಗೆ ಹೆಲ್ತು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಯಾವ ರೀತಿ ಒಂದು ಕೋಆರ್ಡಿನೇಷನನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲ ನೋಡಿದ್ವಿ. ಒಂದು ಸೆಕೆಂಡ್ರಿ IED ಕೂಡ ಸಿಕ್ಕಿತ್ತು, ಅದನ್ನು ನಿಷ್ಕ್ರಿಯಗೊಳಿಸೋದಕ್ಕೆ ನಮ್ಮ ಬಾಂಬ್ ಸ್ಕ್ವಾಡ್ ಕೂಡ ಯಾವ ರೀತಿ ಕೆಲಸ ಮಾಡಿತ್ತು, ಒಂದು ಡೆಟೋನೇಟರ್ನ ಉಪಯೋಗಿಸಿ ನಾವೇ ಒಂದು ಲೈವ್ ಬ್ಲಾಸ್ಟನ್ನು ಇಲ್ಲಿ ಮಾಡಿ ಅದನ್ನು ನಿಷ್ಕ್ರಿಯವನ್ನು ಮಾಡಿದ್ವಿ. ಇದೆಲ್ಲವ ಪ್ರಕ್ರಿಯೆಯ ಜೊತೆಗೆ ಇಲ್ಲಿ ಯಾವಾಗ ನಮ್ಮ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಂದು ಬಸ್ಸನ್ನು ಅವರು ವಶ ಪಡ್ಕೊಂಡಾಗ ನಾವು ಯಾವ ರೀತಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ, ನಮ್ಮ DSWAT ಟೀಮು ಯಾವ ರೀತಿ ಅದನ್ನು ಕ್ಲಿಯರ್ ಮಾಡೋದು ಅನ್ನೋದ್ರು ಕೂಡ ನಾವು ಪ್ರದರ್ಶನ ಮಾಡಿದ್ವಿ. ಸಾರ್ವಜನಿಕರಲ್ಲಿ ಇದನ್ನು ಅವರಿಗೆ ಅವೇರ್ನೆಸ್ ಜೊತೆಗೆ ವದಂತಿಗಳಿಗೆ ಯಾವ ರೀತಿ ಅವರು ಕಿವಿ ಕೊಡದಂಗೆ ಸರ್ಕಾರದ ಜೊತೆ ಮತ್ತು ಜಿಲ್ಲಾಡಳಿತದ ಜೊತೆ ಮತ್ತು ಸರ್ಕಾರದ ಇತರ ಏಜೆನ್ಸಿ ಜೊತೆ ಯಾವ ರೀತಿ ಸಮನ್ವಯವನ್ನು ಸಾಧಿಸಬೇಕು ಅನ್ನೋದು ಕೂಡ ಇವತ್ತು ನಾವು ಈ ಒಂದು ಅಣುಕು ಪ್ರದರ್ಶನದ ಮುಖಾಂತರ ತಿಳಿಸಲು ಇಚ್ಛೆ ಪಟ್ಟಿದ್ದೇವೆ ನಾವು.